ಅಮ್ಮನ ಮನೆಗೆ ಹೋಗ್ತೀನಿ ಅಂದ್ಲು. ನನಗೇನು ಗೊತ್ತು? ಅತ್ತೆ, ಜಾಣೆ ಎಲ್ಲಿ ಹೋಗಿದ್ದೆ? ಬಂದ್ಯಾ? ಯಾಕಮ್ಮ ಇಷ್ಟು ಲೇಟು? ನಿನ್ನ ಹತ್ರ ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸಾರಿ ಮಾವ. ಫೋನ್ ಮಾಡಿ ಕೇಳೋಣ ಅಂದರೆ ಫೋನು ಮನೇಲೇ ಬಿಟ್ಟು ಹೋಗಿದ್ಯಾ? ಹೋಗೋ ಗಡಿಬಿಡಿಯಲ್ಲಿ ಮರ್ತೋಯ್ತು. ಹೊರಡಕ್ಕೆ ಮುಂಚೆ ಅತ್ತೆಗೆ ತಿಳಿಸಿ ಹೋಗಿದ್ದೆ. ನೀನು ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತ ತಾನೇ ನನ್ನ ಹತ್ರ ಹೇಳ್ಬಿಟ್ಟು ಹೋಗಿದ್ದು? ಇರಿಯತ್ತೆ ಪಾಪ ಅವ್ರಿಗೂ ಮಾತಾಡಕ್ ಬಿಡಿ. ಪ್ರತಿಭಕ್ಕ, ನಿಮ್ಮ ಅಮ್ಮನ ಮನೆಗೆ ಹೋಗಿದ್ರಾ? ಹೇಗಿದ್ದಾರೆ ನಿಮ್ಮಮ್ಮ? ಜಾಣೆ, ನೀನು ಅಮ್ಮನ ಮನೆಗೆ ಹೋಗಿಲ್ಲ ಅಂತ ಎಲ್ರಿಗೂ ಗೊತ್ತಾಗಿದೆ. ಅತ್ತೆ ಮನೆಗೆ ಫೋನ್ ಮಾಡಿ ವಿಚಾರಿಸ್ಕೊಂಡಿದ್ದಾರೆ. ಹೇಳಿ ಅಕ್ಕ, ಯಾಕೆ ಸುಮ್ಮನಾಗ್ಬಿಟ್ರಿ? ನಿಮ್ಮಮ್ಮ ಹೇಗಿದ್ದಾರೆ ಅಂತ ಕೇಳ್ದಪ್ಪ. ಅಪ್ಪ ಅವರು ಒಬ್ಬರೇ ಇರ್ತಾರೆ, ನಮ್ಮ ಮನೆಗೆ ಕರ್ಕೊಂಬರ್ಬೋದಾಗಿತ್ತಪ್ಪ. ಅಮ್ಮನ ಮನೆಗೆ ಹೋಗೋಕ್ಕಾಗಲಿಲ್ಲ. ಯಾಕೆ? ಲಾಂಡ್ರಿ ಬಟ್ಟೆ ಕೊಟ್ಟು ಬರೋ ಅಷ್ಟರಲ್ಲೇ ಲೇಟ್ ಆಯಿತು. ಅಲ್ಲಮ್ಮ, ಲಾಂಡ್ರಿಗೆ ಹೋಗಿ ಬಟ್ಟೆ ಕೊಟ್ಟು ಬರೋಕ್ಕೆ ಇಷ್ಟು ಹೊತ್ತ? ನೋಡು ಪ್ರತಿಭಾ, ನಿನ್ನನ್ನು ವಿಚಾರಿಸ್ತಾ ಇರೋದು ಅನುಮಾನದಿಂದ ಅಲ್ಲಮ್ಮ, ಆತಂಕದಿಂದ. ಇತ್ತೀಚೆಗೆ ಮನೆಯಲ್ಲಿ ಕೆಲವರ ಮನಸ್ಸುಗಳು ಯೋಚನೆಗಳು ಸರಿ ಇಲ್ಲ. ಅದು ಇಲ್ಲೇ ಹೊರಗೆ ಹೋಗಿ ಎಲ್ಲಿ ತೊಂದರೆ ಸಿಗಾಕೊಂಡ್ಬಿಡ್ತೀವಿ ಅನ್ನೋ ಭಯ ನಮಗೆ. ಈಗಲಾದ್ರೂ ನಿಜ ಹೇಳಿ, ಎಲ್ಲಿಗೆ ಹೋಗಿದ್ರಿ ಅಂತ. JD ಅವ್ರ ಮನೆಗೆ. JD ಮನೆಗ? ಅಲ್ಲಿಗೆ ಯಾಕೆ ಹೋಗಿದ್ದೆ ಜಾಣೆ? ಅವ್ನು ತುಂಬ ಡೇಂಜರಸ್ ಮನುಷ್ಯ ಅಂತ ಗೊತ್ತು ತಾನೆ? ಆದರೆ ಅವ್ರ ವೈಫ್ ತುಂಬ ಒಳ್ಳೆಯವರು. ಅವ್ರ ಮಗಳು ಮಿಸ್ ಆಗಿದ್ದಾಳೆ ಅಂತ ಗೊತ್ತಾದಾಗಲಿಂದ ಹೋಗಿ ಮಾತಾಡ್ಸ್ಕೊಂಬರೋಣ ಅನಿಸ್ತಿತ್ತು. ಲಾಂಡ್ರಿ ಶಾಪಿಂದ ಸ್ವಲ್ಪ ಮುಂದೆನೇ ಅವ್ರ ಮನೆ. ಹೇಗಿದ್ರು ಲಾಂಡ್ರಿ ಶಾಪ್ ತನಕ ಹೋಗಿದ್ದೆ ಅಲ್ಲ, ಮನ್ಸು ತಡಿಲಿಲ್ಲ. ಹಾಗೆ ಹೋಗಿ ಮಾತಾಡ್ಸ್ಕೊಂಬಂದೆ. ಆದರೂ ನೀನು ಮಾಡಿದ್ದು ತುಂಬ ದೊಡ್ಡ ತಪ್ಪು. ಅಮ್ಮ, ಆ ಹುಡುಗಿ ನಮ್ಮ ಅಮ್ಮು ಶಾಲೆಯಲ್ಲೇ ಓದ್ತಿರೋದು. ಏನೋ ಅತ್ತಿಗೆ ಒಂದು ಕಾಳಜಿಲಿ ಅಲ್ಲಿ ಹೋಗಿದ್ದಾರೆ ಅಷ್ಟೇ. ಸಾರಿ, ಎಲ್ರಿಗೂ ಸಾರಿ. ಸರಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಪ್ರತಿಭಾ, ಇನ್ಮುಂದೆ ಎಲ್ಲಾದರೂ ಹೋಗಬೇಕಾದ್ರೆ ದಯವಿಟ್ಟು ಹೇಳಿಬಿಟ್ಟು ಹೋಗು. ಏನೋ ನಮಗೂ ವಯಸ್ಸಾಗಿದೆ ಕಣೆ, ಟೆನ್ಷನ್ ತಡ್ಕೊಳಕ್ಕಾಗಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ತಲೆ ಅಲ್ಲಾಡ್ಸಿ ಸಾಕು, ಮೊದಲೇ ಗ್ಯಾಸ್ಟ್ರಿಕ್ ಅಂತೀಯ. ಹೋಗಿ ಊಟ ಮಾಡು. ಈ ಪ್ರತಿಭಾ, ಅಜಯ್, ಭಾವ ಸೇರಿಕೊಂಡು ಯಾವುದೋ ಕೇಸಿನ ವಿಚಾರದಲ್ಲಿ ಓಡಾಡ್ತಾ ಇದ್ದಾರೆ. ಇವತ್ತು ರೆಡ್ ಹ್ಯಾಂಡಾಗಿ ಹಿಡ್ಕೊಡೋಣ ಅಂತಿದ್ದೆ, ಮಿಸ್ ಆಯಿತು. ಬಿಡಲ್ಲ, ಇಷ್ಟರಲ್ಲೇ ಹಿಡಿತೀನಿ. ನೀವಾ? ನಾನೇ ನಿಮಗೆ ಫೋನ್ ಮಾಡಿದ್ದು. ಮತ್ತೆ ಇನ್ಸ್ಪೆಕ್ಟರ್ ವೈಷ್ಣವಿ ಅಂತ ಹೇಳಿದ್ರಿ? ಪ್ರತಿಭಾ ಪ್ರಶಾಂತ್ ಅಂತ ಹೇಳಿದರೆ ನೀವು ಬರ್ತಿರ್ಲಿಲ್ಲ. ಏನು ಬೇಕು ನಿಮಗೆ? ವಿಚಾರಣೆಗೆ ಕೋಆಪರೇಟ್ ಮಾಡಬೇಕು. ಪ್ರಭಾಕರ್, ಪ್ಲೀಸ್. ಇವರು ನಮ್ಮ ಡಿಪಾರ್ಟ್ಮೆಂಟ್ ಅವರೇ. ಮೇಡಮ್, ಸೀತಾ ಲಕ್ಷ್ಮಿ ಅವರೇ. ಶ್ರೀರಾಮ್ ಯಾರು? ಶ್ರೀರಾಮ? ನನ್ನ ಹೆಸರೇ ಕೇಳಿಲ್ಲ. ಮತ್ತು ಫೋನಲ್ಲಿ ಶ್ರೀರಾಮ್ ಹೆಸರು ಕೇಳಿದ ತಕ್ಷಣ ಮನೇಲಿ ಹೇಗಿದ್ರೋ ಹಾಗೆ ಬಂದ್ಬಿಟ್ಟಿದ್ದೀರಾ. ಯಾಕೆ ಏನೇನೋ ಹೇಳ್ತಾ ಇದ್ದೀರಾ? ಮೊದಲೇ ಮಗಳು ಕಾಣಿಸ್ತಾ ಇಲ್ಲ ಅನ್ನೋ ದುಃಖದಲ್ಲಿ ನಾನಿದ್ದೀನಿ. ನಿಮ್ಮ ಮಗಳೇ ಹೇಳಿರೋದು, ಅಮ್ಮ ನನಗೆ ಕಾಣು ಅಂತ. ನಾನು ನಿನ್ನನ್ನು ಪ್ರೀತಿಸ್ತೀನಿ. ನೀನು ನನ್ನ ಬಗ್ಗೆ ತಿಳ್ಕೊಳ್ಳೋದು ಸಾಕಷ್ಟಿದೆ. ಅದಕ್ಕೆ ಅಮ್ಮನನ್ನು ಕಾಣು.
ನಿಮ್ಮ ಮಗಳೇ ಅವಳ ಬಾಯ್ ಫ್ರೆಂಡ್ ದೀಪಕ್ಗೆ ಬರೆದಿರೋದು. ಅಷ್ಟೇ ಅಲ್ಲ, ಸೀತೆ, ಶ್ರೀರಾಮ ಈ 2 ಹೆಸರುಗಳೇ ನಿಮ್ಮ ಮಗಳ ತಲೆಯಲ್ಲಿ ತುಂಬಿಕೊಂಡಿತ್ತು. ಈ ಸೀತೆಗೆ ಆ ರಾಮನೇ ಸರಿ ಅಂತ ಪದೇ ಪದೇ ಅವಳ ಡೈರಿಯಲ್ಲಿ ಬರ್ಕೊಂಡಿದ್ದಾಳೆ. ಅವಳ ಡೈರಿ ನಿಮ್ಗೆಲ್ಲಿ ಸಿಕ್ತು? ಅವತ್ತು ನಿಮ್ಮ ಮನೆಗೆ ಬಂದಾಗ ನೋಡಿದೆ. ಮಾರ್ಚ್ 4 ಅವಳ ಡೈರಿಯಲ್ಲಿ ಈ ಸೀತೆಗೆ ಆ ಶ್ರೀರಾಮನೇ ಸರಿ ಅಂತ ಬರೆದು ಕ್ವಶನ್ ಮಾರ್ಕ್ ಇಟ್ಟಿದ್ದಾಳೆ. ಅಂದರೆ ಈ ಸೀತೆಗೆ ಆ ರಾಮ ಸರಿನಾ ಅಂತ ತನಗೆ ತಾನೇ ಪ್ರಶ್ನೆ ಹಾಕ್ಕೊಂಡಿದ್ದಾಳೆ. ಸ್ವಲ್ಪ ದಿನ ಬಿಟ್ಟು ಅದೇ ವಾಕ್ಯನ ಬರೆದು ಆಶ್ಚರ್ಯಕರ ಚಿಹ್ನೆ ಇಟ್ಟಿದ್ದಾಳೆ. ಅಂದರೆ ಈ ಸರಿ ಸೀತೆಗೆ ಶ್ರೀರಾಮ ಸರಿನಾ ಅಂತ ದ್ವಂದ್ವದಲ್ಲಿದ್ದಾಳೆ. ಕೊನೆಗೆ ಈ ಸೀತೆಗೆ ಆ ಶ್ರೀರಾಮನೇ ಸರಿ ಅಂತ ಬರೆದು ಫುಲ್ ಸ್ಟಾಪ್ ಇಟ್ಟಿದ್ದಾಳೆ. ಆದರೆ ಈ ಸೀತೆಗೆ ಆ ಶ್ರೀರಾಮನೇ ಯಾಕೆ ಸರಿ ಅನ್ನೋದು ನಮಗೆ ಗೊತ್ತಾಗಬೇಕಾಗಿದೆ. ಹೇಳಿ, ಯಾರು ಶ್ರೀರಾಮ್? ಅವ್ರು ನನ್ನ ಫ್ರೆಂಡ್. ಬರೀ ಫ್ರೆಂಡ್ಸ್ ಆಗಿದ್ದರೆ ಆ ಹೆಸರು ನಿಮ್ಮ ಮಗಳನ್ನ ಅಷ್ಟೊಂದು ಕಾಡ್ತಿರ್ಲಿಲ್ಲ. ಜೇಡಿನ ಮದುವೆ ಆಗೋಕ್ಕೆ ಮುಂಚೆ ನಾನು ಶ್ರೀರಾಮ್ನ ಪ್ರೀತಿಸ್ತಿದ್ದೆ. ಶ್ರೀರಾಮ್ಗೆ ಚೆನ್ನೈನಲ್ಲಿ ಕೆಲಸ ಸಿಕ್ತು ಅಂತ ಹೋದ. ಆ ಟೈಮಲ್ಲೇ ಮನೆಯವರು ನನ್ನ ಜೇಡಿ ಕೊಟ್ಟು ಮದುವೆ ಮಾಡಿದ್ರು. ಅದಾದಮೇಲೆ ಶ್ರೀರಾಮ್ ಕಾಂಟ್ಯಾಕ್ಟೇ ಇಲ್ಲ. ಕಾಂಟ್ಯಾಕ್ಟೇ ಇಲ್ಲ ಅಂದಮೇಲೆ ಮತ್ತೆ ಯಾಕೆ ಮೀಟ್ ಮಾಡಿದ್ರಿ? ಹಾಂ, ಇತ್ತೀಚೆಗೆ ನಾನು ಬ್ಯಾಂಕಲ್ಲಿ ಒಂದ್ಸಲಿ ಮೀಟ್ ಮಾಡಿದ್ದೆ. ಆಗ ಅಲ್ಲಿಗೆ ಜ್ಯೋತಿನೂ ಬಂದ್ಲು. ಜ್ಯೋತಿ ಬಂದ್ಲು, ನಮ್ಮಿಬ್ಬರನ್ನ ಒಟ್ಟಾಗಿ ನೋಡಿದ್ಲು. ತಪ್ಪು ತಿಳ್ಕೊಂಬಿಟ್ಲು. ನಾನು ಅವಳ ಮುಖ ನೋಡಿ ಅವಳಿಗೆ ತಿಳಿ ಹೇಳಬೇಕು ಅನ್ನೋಷ್ಟರೊಳಗೆ ಕೋಪ ಮಾಡ್ಕೊಂಡು ಹೊರಟೋದ್ಲು. ನಾನು ಅವಳ ಹಿಂದೆನೇ ಹೋಗ್ಬಿಟ್ಟೆ. ಹೋಗಲಿ ಬಿಡಿ. ನೀವು ಬ್ಯಾಂಕಿಂದ ಮನೆಗೆ ಹೋದ್ಮೇಲೆ ನಿಮ್ಮ ಮಗಳನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಲಿಲ್ವಾ? ಪ್ರಯತ್ನನ ನಾನು ಪಟ್ಟೆ, ಆದರೆ ಅವಳು ನನ್ನ ಮಾತು ಕೇಳಲಿಲ್ಲ. ಈಗಿನ ಕಾಲದ ಮಕ್ಕಳೇ ಹಾಗಲ್ವಾ, ಅನ್ವಾಂಟೆಡ್ ಕಲ್ಪನೆಗಳನ್ನ ಮಾಡ್ಕೋತಾರೆ. ಕಲ್ಪನೆ ಅಲ್ಲ, ಸಂಶಯ ಸ್ವಭಾವ. ಅವರಪ್ಪ ಜೇಡಿ ಥರ. ಅವರಪ್ಪ ಜೇಡಿ ಥರ ಅಲ್ಲ. ಸಾರಿ, ಅವರಪ್ಪ ಜೇಡಿ ಆ ಥರ ಅಲ್ಲ ಅಂದೆ. ಶ್ರೀರಾಮ್ ಇವಾಗ ಎಲ್ಲಿದ್ದಾರೆ? ನೀವು ಹೇಳಲಿಲ್ಲ ಅಂದ್ರೆ ನಾವು ಕಂಡು ಹಿಡಿತೀವಿ. ಅಮೇರಿಕಾಲಿ ಅಂತ ಹೇಳ್ದಾಗಿತ್ತು. ಅಮೇರಿಕಾ ಅಂದರೆ ನಮಗೆ ಪಶ್ಚಿಮದ ದಿಕ್ಕು. ಏನಂದೆ? ಕಷ್ಟಪಟ್ಟು ನಂಬರ್ ಹುಡುಕಿ ಕಾಂಟ್ಯಾಕ್ಟ್ ಮಾಡಿದ್ರಿ. ನೀವು ಅಮೇರಿಕಾಗೆ IST ಕಾಲ್ ಮಾಡಿರೋ ಡೀಟೇಲ್ಸ್ ನಮ್ಮ ಹತ್ರ ಇದೆ.